ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ಎಸ್ ಟಿ ಕ್ಯಾಟಗರಿದು ಎಷ್ಟು ಕಟ್ ಆಫ್ ನಿಂದಿರ್ಬೋದು, 2026ಗೆ ಎಷ್ಟು ಕಟ್ ಆಫ್ ಹೋಗ್ಬೋದು, ಮತ್ತು ಈ ಕಟ್ ಆಫನ್ನು ಲಾಸ್ಟ್ 2025 ಒಳಗಾಗಿರ್ಬೋದು, 2024 ಒಳಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು, ಮತ್ತು ಸೆಕೆಂಡ್ ರೌಂಡಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು, ಮತ್ತು ಥರ್ಡ್ ರೌಂಡಿಗೆ ಏನೈತಲ್ಲ ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಎಸ್ ಟಿ ಕ್ಯಾಟಗರಿ ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ 2,28,000 ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಇತ್ತು ಅನ್ನೋದು ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಸಿಕ್ಕಿತ್ತು ಅಂದ್ರೆ 391 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಸಿಕ್ಕಿತ್ತು. ಆದ್ರೆ ಏನೈತಿ, ಮಾರ್ಕ್ಸನ್ನು ನಂಬಬೇಡ್ರಿ, ನಾ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೋತಾನೆ. ಈ ವರ್ಷ ಕೂಡ ನಾನು ಕೂಡ ಎಷ್ಟಂದ್ರೆ 391 ಮಾರ್ಕ್ಸ್ ತೆಗೆದ್ರೆ ನನಗೂ ಕೂಡ MBBS ಸೀಟ್ ಸಿಗ್ತೈತೆ ಅನ್ನೋದು ಬಹಳಷ್ಟು ಜನರಿಗೆ ಏನೈತಲ್ಲ ನಂಬಿಕೆ ಇರ್ತೈತಿ. ಆದ್ರೆ ಪ್ರತಿ ವರ್ಷನೂ ಕೂಡ ಕ್ವಶನ್ ಪೇಪರ್ ಒಂದು ವರ್ಷ ಡಿಫಿಕಲ್ಟಿ ಬರ್ತೈತಿ, ಒಂದು ವರ್ಷ ಈಸಿ ಬರ್ತೈತಿ. ಒಂದು ಲಾಸ್ಟ್ ಇಯರ್ ಮತ್ತು ಲಾಸ್ಟ್ ಇಯರ್ದು ಒಂದು ಎಕ್ಸಾಂಪಲ್ ಕೊಡ್ತಾನೆ. ಮತ್ತು ಹಳಿದು ಜನರಲ್ ಮೆರಿಟದ ವಿಡಿಯೋ ಒಳಗೆ ಏನೈತಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಅಲ್ಲಿ ಹೋಗಿ ನೋಡ್ರೆ ನಿಮಗೇನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಐಡಿಯಾ ಸಿಗ್ತೈತಿ. ಫಸ್ಟ್ ಪಾಯಿಂಟ್ ಏನಂದ್ರೆ 2024 ಕ್ವಶನ್ ಪೇಪರ್ ಈಸಿ ಇತ್ತು, ಮತ್ತು 2025 ಏನೈತಿ ಕ್ವಶನ್ ಪೇಪರ್ ಏನೈತಲ್ಲ ಬಹಳಷ್ಟು ಟಫ್ ಇತ್ತು. ಮತ್ತು 2024 ಏನೈತಲ್ಲ 590 ಮಾರ್ಕ್ಸ್ ತೆಗೆದಿದ್ರೂ ಕೂಡ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ. ಆದರೆ 2025 ಎಷ್ಟಂದ್ರೆ 480 ಮಾರ್ಕ್ಸಿಗೆ ಏನೈತಲ್ಲ ಗೌರ್ಮೆಂಟ್ ಸೀಟ್ ಸಿಕ್ಕೈತಿ. ಮತ್ತು ಅದ ನೀವು ಲಾಸ್ಟ್ 2024 500 ಮಾರ್ಕ್ಸಿಗೆ ಎಷ್ಟು ಕಟ್ ಆಫ್ ಇತ್ತಂದ್ರೆ 2024 2,08,000 ರ್ಯಾಂಕಿಂಗ್ ಇತ್ತು. ಎಷ್ಟಂದ್ರೆ 2,08,000. ಅದ ನೀವು 2024 ನೋಡೋದಾದ್ರೆ 500 ಮಾರ್ಕ್ಸಿಗೆ 52,000 ರ್ಯಾಂಕಿಂಗ್ ಇತ್ತು. ಇಲ್ಲ ಏನೈತಲ್ಲ ಅದು ಗೌರ್ಮೆಂಟ್ ಕಾಲೇಜ್ ಒಳಗನ MBBS ಸೀಟ್ ಸಿಕ್ಕೈತೆ. ಅದು 2025 500 ಮಾರ್ಕ್ಸ್ ಇದ್ರೆ, ಅದು 2024 500 ಮಾರ್ಕ್ಸ್ ಇದ್ರೆ BAMS ಸೀಟು ಗೌರ್ಮೆಂಟ್ ಅಷ್ಟೇ ಸಿಕ್ಕಿರ್ತೈತಿ. ಮತ್ತು 2023 500 ಮಾರ್ಕ್ಸಿಗೆ ಏನೈತಲ್ಲ 1,08,000 ರ್ಯಾಂಕಿಂಗ್ ಇತ್ತು. ಇದನ್ನ ಏನೈತಲ್ಲ ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಏನೈತಿ 500 ಮಾರ್ಕ್ಸ್ ತೊಗೋಬೇಕು, 600 ಮಾರ್ಕ್ಸ್ ತೊಗೋಬೇಕು ಅಂತ ಹೇಳ್ತಿರ್ತಾರೋ, ಅದಕ್ಕೋಸ್ಕರ ಸಣ್ಣದ ಇನ್ಫಾರ್ಮೇಷನ್ ಇರಲಿ. ಆಲ್ರೆಡಿ ಏನೈತಲ್ಲ ಜನರಲ್ ಮೆರಿಟ್ ವಿಡಿಯೋ ಒಳಗೆ ಏನೈತಿ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೇನಿ. ಈ ವಿಡಿಯೋ ಒಳಗೆ ನಾವಂದ್ರೆ ಎಸ್ ಟಿ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ಬೋದು, ಮತ್ತು 2024 ಮತ್ತು 2025 ಯಾವ ರೀತಿಯಾಗಿ ಕಟ್ ಆಫ್ ವೇರಿಯೇಷನ್ ಆಗೈತಿ. ಮತ್ತು ಇನ್ನೊಂದು ಪಾಯಿಂಟ್ ಏನಂದ್ರೆ ವಿಡಿಯೋ ಆಗುತ್ತೆ. ಓಕೆ, ಎಸ್ ಸಿ ಕ್ಯಾಟಗರಿದು ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 2,28,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಯಾವ ಕಾಲೇಜ್ ಅಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಈ ಕಾಲೇಜ್ದು ಇದೇನೈತಿಲ್ಲ ಡೀಮ್ಡ್ ಕಾಲೇಜ್ ಆಗಿರ್ತೈತಿ. KLE ಹುಬ್ಬಳ್ಳಿ ಅಂತನ ಹೇಳ್ತಾರೋ. ಮತ್ತು ಇದರ ಫೀಸ್ ಏನೈತಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಇದು ಸೆಕೆಂಡ್ ರೌಂಡ್ದಾಗ ಅಲಾಟ್ಮೆಂಟ್ ಆಗೈತಿ. KE ಸೆಕೆಂಡ್ ರೌಂಡ್ದಾಗ ಏನೈತಲ್ಲ ಇದು ಸೆಕೆಂಡ್ ರೌಂಡ್ದಾಗ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಏನಂದ್ರೆ ಥರ್ಡ್ ರೌಂಡ್ದಾಗ ಯಾವ್ದು ಅಲಾಟ್ಮೆಂಟ್ ಆಗೈತಿ ಅಂದ್ರೆ ಪಾರುಕಿಯಾ ಮೆಡಿಕಲ್ ಕಾಲೇಜ್ ಮೈಸೂರು. ಇದೇನೈತಲ್ಲ ಲಾಸ್ಟ್ ಇಯರ್ ನ್ಯೂ ಕಾಲೇಜ್. ಓಕೆ, ಇದೇನೈತಲ್ಲ ನ್ಯೂ ಕಾಲೇಜ್ ಆಗಿರ್ತೈತಿ. ಹೊಸದಾಗಿ 2025 ಓಪನ್ ಆಗೈತಿ. ಮತ್ತು ಇದ್ರದ್ದು ಎಷ್ಟು ಮಾರ್ಕ್ಸ್ ಐತೆ ಅಂದ್ರೆ ಲಾಸ್ಟ್ ಇಯರ್ 392 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಇನ್ನೊಂದು ಹೇಳ್ತಾನೆ, ಇಲ್ಲಿ ಇದೇನೈತಲ್ಲ ಥರ್ಡ್ ರೌಂಡಿಂದ ಐತಿ. ಈ ಸೆಕೆಂಡ್ ರೌಂಡಿಂದು ಮತ್ತು ಥರ್ಡ್ ರೌಂಡಿಂದು ಎಷ್ಟು ನೋಡ್ಬೋದು, 1,000. ಇಲ್ಲೇನೈತಲ್ಲ 6 ಲಕ್ಷ ರೂಪಾಯಿ ಫೀಸ್ ಐತಿ. ಇಲ್ಲೇನೈತಲ್ಲ 1,60,000 ಫೀಸ್ ಐತಿ. ಇಲ್ಲಿಗೆ ಇಷ್ಟ್ಯಾಕೆ ರ್ಯಾಂಕ್ ಬರ್ಕಾತಂದ್ರೆ ಆಲ್ಮೋಸ್ಟ್ ಆಲ್ ಫೀಸ್ ವೇರಿಯೇಷನ್ ಸಂಬಂಧ. ಆಲ್ಮೋಸ್ಟ್ ಆಲ್ ಸೆಕೆಂಡ್ ರೌಂಡಿಂದು ಮತ್ತು ಥರ್ಡ್ ರೌಂಡಿಗೆ ಏನೈತಲ್ಲ ನಮಗೆ 450 ಸೀಟ್ ಇನ್ಕ್ರೀಸ್ ಆದವು. ಮತ್ತು ಸೆಕೆಂಡ್ ರೌಂಡಿಗೂ ಕೂಡ ಇನ್ಕ್ರೀಸ್ ಆಗ್ಯಾವು. ಅದು ಎಷ್ಟಂದ್ರೆ 750 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ಏನಂದ್ರೆ ಆಲ್ಮೋಸ್ಟ್ ಆಲ್ ಈ ಸರಿ ಏನಂದ್ರೆ
2,27,000 ರ್ಯಾಂಕಿಂಗ್ ಐತೆ ಅಂದ್ರೆ ಈ ವರ್ಷನೂ ಕೂಡ ಎಲ್ಲರೇ ಕಟ್ ಆಫ್ ವೇರಿಯೇಷನ್ ಆತಂದ್ರೆ ಓಕೆ 2,27,000 ಇದ್ದದ್ದು 2,00,000 ಆಲ್ಮೋಸ್ಟ್ ಆಲ್ ನೋಡ್ಬೋದು 2,30,000ಕ್ಕೂ ಕಟ್ ಆಫ್ ಬರ್ಬೋದು. ಆಲ್ಮೋಸ್ಟ್ ಆಲ್ ಒಂದು 5,000 ವೇರಿಯೇಷನ್ ಆಗ್ತೈತಿ. ಆಲ್ಮೋಸ್ಟ್ ಆಲ್ 2,33,000 ಕಟ್ ಆಫ್ ಅಂತೂ ವೇರಿಯೇಷನ್ ಆಗೇ ಆಗ್ತೈತಿ. ಯಾಕಂದ್ರೆ ಕೆಟಗರಿ ವೈಸ್ ಪ್ರತಿ ವರ್ಷನೂ ಒಂದು ಸ್ವಲ್ಪ ವೇರಿಯೇಷನ್ ಆಗೇ ಆಗ್ತೈತಿ. ನೆಕ್ಸ್ಟ್ ಅಂದ್ರೆ ST ಕೆಟಗರಿ ಹೈದರಾಬಾದ್ ಕರ್ನಾಟಕ ಇದ್ರ ಕಟ್ ಆಫ್ ಎಷ್ಟೈತೆ ಅಂದ್ರೆ ಅದು ಸೆಕೆಂಡ್ ರೌಂಡಿಗೆ ಎಷ್ಟು ನಿಂತೈತೆ ಅಂದ್ರೆ 2,23,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು ಅನ್ನೋದು ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಎಷ್ಟು ಅಂದ್ರೆ 394 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಯಾವುದಂದ್ರೆ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾನಗಂಡಿ ಬಾಗಲಕೋಟೆ ಇದ್ರದ್ದು ಫೀಸ್ 1,60,000 ಫೀಸ್ ಇರ್ತೈತಿ. ನೆಕ್ಸ್ಟ್ ಅದ ನೀವು ಥರ್ಡ್ ರೌಂಡಿಗೆ ಎಷ್ಟಂದ್ರೆ 2,33,000 ರ್ಯಾಂಕಿಂಗ್ ಐತಿ. ಲಾಸ್ಟ್ 2025 ಒಳಗೆ ಏನೈತಿ ಆಲ್ಮೋಸ್ಟ್ ಆಲ್ ಸೆಕೆಂಡ್ ರೌಂಡ್ದಿಂದ ಥರ್ಡ್ ಇಲ್ಲೇನೈತಿಲ್ಲ 450 ಸೀಟ್ ಇನ್ಕ್ರೀಸ್ ಆದಾಗ ಆಲ್ಮೋಸ್ಟ್ ಆಲ್ ST ಕೆಟಗರಿ ಹೈದರಾಬಾದ್ ಕರ್ನಾಟಕ ಒಳಗೆ ಎಷ್ಟು ಡಿಫ್ರೆನ್ಸ್ ನೋಡಿರಿ ಅಂದ್ರೆ ಆಲ್ಮೋಸ್ಟ್ ಆಲ್ ಅಂದ್ರೆ 10,000 ಡಿಫ್ರೆನ್ಸ್ ಐತಿ. ಮತ್ತು ಯಾವುದಂದ್ರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ ಒಳಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ಕೂಡ ಆಲ್ಮೋಸ್ಟ್ ಆಲ್ ಸೀಟ್ ಇನ್ಕ್ರೀಸ್ ಆದ್ರೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದೊಳಗೆ ಸೀಟ್ ಇನ್ಕ್ರೀಸ್ ಆದ್ರೂ ಇಲ್ಲಿ ಕಟ್ ಆಫ್ ವೇರಿಯೇಷನ್ ಆಗೇ ಆಗ್ತೈತಿ. ಎಷ್ಟು ಅಂದ್ರೆ 2,37,000 ಅಥವಾ 2,40,000 ಕಟ್ ಆಫ್ ನಿಂದಿರಬಹುದು. ನೆಕ್ಸ್ಟ್ ಯಾವುದಂದ್ರೆ ST ಕೆಟಗರಿ ಕನ್ನಡ ಮೀಡಿಯಂ ಇದ್ರ ಕಟ್ ಆಫ್ ಎಷ್ಟೈತೆ ಅಂದ್ರೆ ಅದು ಸೆಕೆಂಡ್ ರೌಂಡಿಗೆ ಏನೈತಿ 2,69,000 ಐತಿ. ಯಾವುದಂದ್ರೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಚಿಕ್ಕಸಂದರ ಇದ್ರ ಫೀಸು ಕೂಡ 1,60,000 ಫೀಸ್ ಇರ್ತೈತಿ. ಮತ್ತು ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು ಅಂದ್ರೆ 372 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಅದ ನೀವು ಇಲ್ಲಿ ಥರ್ಡ್ ರೌಂಡಿಗೆ ಏನೈತಿ ನಮಗೆ 450 ಸೀಟ್ ಇನ್ಕ್ರೀಸ್ ಆದಾಗ ಎಷ್ಟು ಡಿಫ್ರೆನ್ಸ್ ಥರ್ಡ್ ರೌಂಡಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಒಳಗೆ ಸೀಟ್ ಇಲ್ಲಾಗಿತ್ತು ಈ ಕೆಟಗರಿಗೆ. ನೆಕ್ಸ್ಟ್ ಯಾವುದಂದ್ರೆ ST ಕೆಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಇದ್ರದ್ದು ಸೆಕೆಂಡ್ ರೌಂಡಿಗೆ ಏನೈತಿಲ್ಲ ಕಟ್ ಆಫ್ ಎಷ್ಟು ನಿಂತಿತ್ತು ಅಂದ್ರೆ 2,10,000 ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ನಿಂತಿತ್ತು ಅಂದ್ರೆ 401 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಯಾವುದಂದ್ರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ KBN ಇನ್ಸ್ಟಿಟ್ಯೂಟು. ಮತ್ತು ಥರ್ಡ್ ರೌಂಡಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಇನ್ನೊಂದು ಹೇಳ್ತೇನೆ ನಿಮ್ಗೆ ಏನಂದ್ರೆ ಎಷ್ಟಂದ್ರೆ 400 ಮಾರ್ಕ್ಸಿಗೆ 401 ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಪರಕ್ ಇರ್ಬೋದು? ಇಲ್ಲಿ ಏನಂದ್ರೆ 400 ಇಲ್ಲಿ ಏನಂದ್ರೆ 401. 400 ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಇತ್ತು ಅಂದ್ರೆ 2,11,000 ರ್ಯಾಂಕಿಂಗ್ 2,11,000 ರ್ಯಾಂಕಿಂಗ್ ಐತಿ. ಅದ ನೀವು 401 ಮಾರ್ಕ್ಸಿಗೆ ಏನೈತಿಲ್ಲ 2,09,000 ರ್ಯಾಂಕಿಂಗ್ ಅದು 2,09,256 ಐತಿ. 2,09,000 ಮತ್ತು ಇಲ್ಲಿ ಏನೈತಿಲ್ಲ 2,11,348 ಐತಿ. ನೀವು ನೋಡ್ಬೋದು ಒಂದು ಮಾರ್ಕ್ಸ್ ಒಳಗೆ ಎಷ್ಟು ರ್ಯಾಂಕಿಂಗ್ ಪರೀಕ್ ಐತಿ ಅಂದ್ರೆ 11,000 ಇಲ್ಲಿ 9,000 ಐತಿ. ಒಂದು ಮಾರ್ಕ್ಸ್ 2,000 ರ್ಯಾಂಕಿಂಗ್ ಪರಕ್ ಐತಿ. ನಿಮಗೆ ಅಷ್ಟು ಡೌಟ್ ಇತ್ತಂದ್ರೆ KU ವೆಬ್ಸೈಟ್ ಒಳಗೆ ಹೋಗಿ ಚೆಕ್ ಮಾಡ್ಬೋದು ಮಾರ್ಕ್ಸ್ ಎಷ್ಟೆಷ್ಟು ವೇರಿಯೇಷನ್ ಅದಾವ ಅನ್ನೋದು. ನೆಕ್ಸ್ಟ್ ST ಕೆಟಗರಿ ರೂರಲ್ ಇದ್ರದ್ದು ಸೆಕೆಂಡ್ ರೌಂಡಿನ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ
2,38,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 386 ಮಾರ್ಕ್ಸಿಗೆ ಏನೈತಲ್ಲ ಸೆಕೆಂಡ್ ರೌಂಡಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಇದ್ರ ಫೀಸನು ಕೂಡ 1,60,000 ಇರ್ತೈತಿ. ಮತ್ತು ನೀವು ಥರ್ಡ್ ರೌಂಡಿಗೆ ಏನೈತಲ್ಲ 450 ಸೀಟ್ ಇನ್ಕ್ರೀಸ್ ಆದಾಗ ನಮಗೇನೈತಲ್ಲ ಕಟ್ ಆಫ್ 2,40,000 ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಥರ್ಡ್ ರೌಂಡಿಗೆ ಯಾವುದಂದ್ರೆ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ. ಏನಂದ್ರೆ ಎಷ್ಟಂದ್ರೆ 2,40,000. ಲಾಸ್ಟ್ ಇಯರ್ ಎಷ್ಟು ರ್ಯಾಂಕಿಗೆ ಅಂದ್ರೆ 386 ಮಾರ್ಕ್ಸಿಗೆ. ಈ ವರ್ಷನೂ ಕೂಡ ಸೀಟ್ ಎಲ್ಲೇ ಇನ್ಕ್ರೀಸ್ ಅದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು 2,000 ರ್ಯಾಂಕ್ ಪರಕ್ ಆಗೈತಿ. ಭಾಳ ಏನಿಲ್ಲ, 2,000 ರ್ಯಾಂಕ್ ಪರಕ್ ಆಗೈತಿ. ಅದಕ್ಕೂ ಕೂಡ ಈ ವರ್ಷ 450 ಸೀಟ್ ಇನ್ಕ್ರೀಸ್ ಆದಾಗ ಆಲ್ಮೋಸ್ಟ್ ಆಲ್ ಈ ವರ್ಷನೂ ಕೂಡ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 2,40,000 ಒಳಗಿತ್ತಂದ್ರೆ ನೀವು ಸೇಫರ್ ಝೋನ್ ಅಂತನ ಹೇಳ್ಬೋದು. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ. ಇದ್ರ ಕಟ್ ಆಫ್ ಎಷ್ಟೈತೆ ಅಂದ್ರೆ ಸೆಕೆಂಡ್ ರೌಂಡಿಗೆ 2,13,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 2,13,000. ಯಾವುದಂದ್ರೆ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ. ಈ ಕಾಲೇಜ್ದಾಗ 0 ಫೀಸ್ ಐತಿ. ಆದ್ರೆ ಈ ಕಾಲೇಜ್ದಾಗ ಕೆಲವೊಂದಿಷ್ಟು ರೂಲ್ಸ್ ಅದಾವು. ಅದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ, ಅದ್ರದ್ದು ವಿಡಿಯೋ ಮಾಡೋಣ ಅಂತ. ನೆಕ್ಸ್ಟ್ ಏನಂದ್ರೆ ಇದ್ರದ್ದು ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 2025 399 ಇತ್ತು. ಇಲ್ಲೇನಾಯ್ತಲ್ಲ ನಮಗೆ ಎಷ್ಟು 450 ಸೀಟ್ ಇನ್ಕ್ರೀಸ್ ಆದಾಗೂ ಕೂಡ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ST ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ. ಎಷ್ಟಂದ್ರೆ ಇಲ್ಲಿ ಕಟ್ ಆಫ್ ಕಡಿಮೆ ಆಗೈತಿ. ಯಾಕಂದ್ರೆ ಈ ಕಾಲೇಜ್ದಾಗ ಬಹಳಷ್ಟು ರೂಲ್ಸ್ ಇರ್ತಾವೆ. ಅದಕ್ಕೇನಂದ್ರೆ ಈ ಕ್ಯಾಟಗರಿ ನೋಡ್ರಿ ನೀವು, ಬೀದರ್ ಇನ್ಸ್ಟಿಟ್ಯೂಟ್ 1,95,000 ರ್ಯಾಂಕಿಗೆ ಅಲಾಟ್ಮೆಂಟ್ ಆಗೈತೆ ಅಂದ್ರೆ ಲಾಸ್ಟ್ ಇಯರ್ 408 ಮಾರ್ಕ್ಸಿಗೆ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಥರ್ಡ್ ರೌಂಡ್ ಒಳಗೆ ಏನೈತಿ ಬೀದರ್ ಇನ್ಸ್ಟಿಟ್ಯೂಟಿಗೆ ಏನೈತಲ್ಲ 50 ಸೀಟ್ ಇನ್ಕ್ರೀಸ್ ಆಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ನೆಕ್ಸ್ಟ್ ಯಾವ ಕ್ಯಾಟಗರಿ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.